ಎಲ್ರಿಗೂ ನಮಸ್ಕಾರ ವೀಕ್ಷಕರೇ. ಗೌರ್ಮೆಂಟ್ ಜಾಬ್ ಬೇಕು ಅನ್ನೋದು ಅದೆಷ್ಟೋ ವರ್ಷಗಳ ಕನಸು ಅಂದರೆ ತಪ್ಪಾಗೋದಿಲ್ಲ. ಆದರೆ ಇದೀಗ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಈ ಒಂದು ಇಲಾಖೆಗಳಲ್ಲಿ ಖಾಲಿ ಇರುವಂಥ 6770 ಒಂದು ಹುದ್ದೆಗಳಿಗೆ, ಅದರಲ್ಲೂ ಡಿ ಗ್ರೂಪ್ ಹುದ್ದೆಗಳಿಗೆ ನೇಮಕಾತಿಗೆ ಈಗ ರಾಜ್ಯ ಸರ್ಕಾರ ಅಸ್ತು ಅಂತ ಹೇಳಿದೆಯಂತೆ. ಹಾಗಾದರೆ ಏನಿದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ರೀತಿಯಾದಂಥ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಹೌದು ವೀಕ್ಷಕರೇ, ಈ ಒಂದು ಇಲಾಖೆಗಳ ಗ್ರೂಪ್ ಡಿ ಹುದ್ದೆಗಳ ನೇಮಕಾತಿಗೆ, ಅದರಲ್ಲೂ 6670 ಖಾಲಿ ಜಾಗಗಳಿಗೆ ಭರ್ತಿಯನ್ನು ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ರೆಕ್ರೂಟ್ಮೆಂಟ್ಗೆ ಕಾಲ್ ಫರ್ ಮಾಡಿದ್ಯಂತೆ. ಹಾಗಾದರೆ ಏನೆಲ್ಲ ಇದೆ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ ನೋಡಿ. ಕರ್ನಾಟಕ ಸರ್ಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ 6770 ಗ್ರೂಪ್ ಡಿ ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ಹಸಿರು ನಿಶಾನೆಯನ್ನು ತೋರಿಸಿದೆ. ಈ ನೇಮಕಾತಿಗಳು ರಾಜ್ಯದ ವಿವಿಧ ಜಿಲ್ಲಾ ಮತ್ತು ತಾಲೂಕು ಆಸ್ಪತ್ರೆಗಳಲ್ಲಿ ಸ್ವಚ್ಛತೆ, ನಿರ್ವಹಣೆ ಮತ್ತು ಸಹಾಯಕ ಸಿಬ್ಬಂದಿ ಹುದ್ದೆಗಳಾಗಿರುತ್ತೆ. ಅಂದರೆ ನೀವು ನೋಡಿರ್ತೀರಿ, ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಕೆಲವೊಂದಷ್ಟು ಜಾಬ್ಗಳು ವೇಕೆನ್ಸೀಸ್ ಇರುತ್ತೆ, ಅಥವಾ ಅದರಲ್ಲಿ ಸದ್ಯಕ್ಕೆ ಟೆಂಪ್ರರಿ ತೊಗೊಂಡಿರ್ತಾರೆ. ಅವೆಲ್ಲವೂ ಕೂಡ ರಾಜ್ಯ ಸರ್ಕಾರದಿಂದ ಗೌರ್ಮೆಂಟ್ ಜಾಬ್ ಆಗಬೇಕಾಗಿತ್ತು. ಅದನ್ನ ಡಿ ಗ್ರೂಪ್ ಅಂತಲೇ ಜಾಯಿನ್ ಮಾಡ್ಕೋಬೇಕಾಗಿತ್ತು. ಅದರಲ್ಲಿ ಏನು ಸಿಕ್ಕಿಲ್ಲ. ಸೊ ಇವಾಗ ಅದರಲ್ಲಿ ವೇಕೆನ್ಸೀಸ್ ಇದೆ. ಈ ನೇಮಕಾತಿ ಪ್ರಕ್ರಿಯೆ ಹೊರಗುತ್ತಿಗೆ ಅಂದರೆ ಔಟ್ಸೋರ್ಸಿಂಗ್ ಮತ್ತು ಸೇವಾ ಒಪ್ಪಂದ, ಸರ್ವಿಸ್ ಕಾಂಟ್ರಾಕ್ಟ್ ಮಾದರಿಯಲ್ಲಿ ನಡೆಯುತ್ತಂತೆ. ಇದೇ ರೀತಿಯ ಎಲ್ಲ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀನಿ. ಇನ್ನು ನೇಮಕಾತಿಯ ವಿವರಗಳನ್ನು ನೋಡೋದಾದರೆ 6770 ಜಾಬ್ ವೇಕೆನ್ಸಿ ಖಾಲಿ ಇದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲೇ ಹೆವಿ ಇರೋದು. ಅದ್ರ ಜೊತೆಗೆ ಗ್ರೂಪ್ ಡಿ ಅಂದರೆ ನಾನ್ ಕ್ಲಿನಿಕಲ್ ಮತ್ತು ಸಹಾಯಕ ಸಿಬ್ಬಂದಿ, ಗ್ರೂಪ್ ಡಿ ಅಂತ ಬಂದರೆ ಈ ಒಂದು ನಾನ್ ಕ್ಲಿನಿಕಲ್ ಮತ್ತು ಸಹಾಯಕ ಸಿಬ್ಬಂದಿ ಜಾಬ್ ಅಂತಲೇ ಹೇಳ್ಬೋದು. ಇನ್ನು ನೇಮಕಾತಿ ಪ್ರಕ್ರಿಯೆ ಬಂದು ಹೊರಗುತ್ತಿಗೆ ಮೂಲಕ ಅವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಅರ್ಜಿ ಪ್ರಕ್ರಿಯೆ ಹೇಗೆ ಅನ್ನೋದಾದರೆ ಅದ್ರ ಬಗ್ಗೆ ಯಾವುದೆಲ್ಲ ಏನೆಲ್ಲ ಕೊಡಬೇಕು, ಡಾಕ್ಯುಮೆಂಟ್ಸ್, ಎಜುಕೇಷನ್ ಏನು, ಎಲ್ಲವನ್ನ ಕೂಡ ಶೀಘ್ರದಲ್ಲೇ ಅಧಿಸೂಚನೆಯನ್ನ ಬಿಡುಗಡೆ ಮಾಡೋದಕ್ಕೆ ಏನೆಲ್ಲ ಬೇಕು, ಅಥವಾ ಏನೆಲ್ಲ ಕ್ವಾಲಿಫಿಕೇಶನ್ ಬೇಕು, ಅಥವಾ ಯಾವ್ದು ಬೇಕು, 10th PUನ ಮತ್ತೊಂದ ಅಂತ ಅದ್ರ ಬಗ್ಗೆ ಇನ್ನೊಂದಷ್ಟು ಚರ್ಚೆಗಳು ನಡೀತಾ ಇದೆ. ಇನ್ನು ಯೋಜನೆಯ ಮುಖ್ಯ ಅಂಶಗಳು ನೋಡೋದಾದ್ರೆ 80% ಹುದ್ದೆಗಳು ಹೊರಗುತ್ತಿಗೆ ಮೂಲಕವೇ ಇದೆ. ಅಂದರೆ 40% ನಾನ್ ಕ್ಲಿನಿಕಲ್ ಹುದ್ದೆಗಳು ಸೇವಾ ಒಪ್ಪಂದದ ಮೂಲಕ ಇರುತ್ತೆ. 40% ಗ್ರೂಪ್ ಡಿ ಹುದ್ದೆಗಳು ಇದು ಕೂಡ ಹೊರಗುತ್ತಿಗೆಯ ಮೂಲಕ ಇರುತ್ತೆ. ಇನ್ನು ಸಿಬ್ಬಂದಿ ಮಾದರಿ ನೋಡೋದಾದರೆ ಪ್ರತಿ ಆಸ್ಪತ್ರೆಗೆ ಪ್ರಾಮಾಣಿಕ ಸಿಬ್ಬಂದಿ ವ್ಯವಸ್ಥೆ ಅನ್ವಯಿಸಲಾಗುತ್ತೆ. ಆಯುಕ್ತರು ಇದನ್ನು ಸರ್ಕಾರದ ಅನುಮೋದನೆಗಾಗಿ ಸಲ್ಲಿಸಬೇಕು. ಇನ್ನು ಅನುದಾನ ನೋಡೋದಾದರೆ ಸರ್ಕಾರ ಇದಕ್ಕೆ ಅಂತಲೇ 50 ಕೋಟಿ ಬಂಡವಾಳವನ್ನು ಇಟ್ಕೊಂಡು ಕಾದಿದೆ. ಸರ್ಕಾರದ ಆದೇಶ ನೋಡೋದಾದರೆ 81 HMC 2025 ದಿನಾಂಕ 22/5/2025 ಅಂದರೆ ಇದೇ ಕಳೆದ ತಿಂಗಳು ಮೇ ಅಲ್ಲಿ ಇದಕ್ಕೆ ಸರ್ಕಾರ ಆದೇಶವನ್ನು ಕೊಟ್ಟಿದೆ. ಆದರೆ ರೆಕ್ರೂಟ್ಮೆಂಟ್ ಪ್ರೋಸೆಸ್ ಏನಿದೆ ಅದು ನಡೀತಾ ಇದೆ. ಸೊ ಯಾವಾಗ ಬಿಡ್ತಾರೋ ಆಗ ಮಿಸ್ ಮಾಡದೆ ಅಪ್ಲೈ ಮಾಡ್ಕೊಳ್ಳೇಬೇಕು. ಗ್ರೂಪ್ ಡಿ ಆದರೂ ಸಿಕ್ಕರೆ ಪರವಾಗಿಲ್ಲ ಅನ್ನೋರು ಮಾಡ್ಕೊಳ್ಳಿ. ಇನ್ನು ಸಹಮತಿ ಕೂಡ ಈಗ 10/6 ಅಂದರೆ ಕಳೆದ ತಿಂಗಳು 10ರಲ್ಲಿ ಇದಕ್ಕೆ ಒಪ್ಪಿಗೆ ಕೂಡ ಸಿಕ್ಕಿದೆ, ಕನ್ಫರ್ಮ್ ಆಗಿ ಸಿಕ್ಕಿದೆ. ಇನ್ನು ಯಾವುದೇ ಹಿಂದಿನ ನಿಯಮಗಳು ಬದಲಾಗಿದೆಯಾ ಅಂತ ಹೇಳೋದಾದರೆ ಹಿಂದೆ 75% ಹುದ್ದೆಗಳನ್ನು ಮಾತ್ರ ಹೊರಗುತ್ತಿಗೆ ಮೂಲಕ ರೆಕ್ರೂಟ್ ಮಾಡ್ಕೋತಾ ಇದ್ದಾರೆ. ಆದರೆ ಈಗ 80% ಹುದ್ದೆಗಳನ್ನು ಕೂಡ ಹೊರಗುತ್ತಿಗೆ ಆಧಾರದ ಮೇಲೆ ತೆಗೆದುಕೊಳ್ತಾ ಇದ್ದಾರೆ. ಇನ್ನು ಯಾರು ಅರ್ಜಿ ಸಲ್ಲಿಸ್ಬೋದು ಅಂತ ನೋಡೋದಾದರೆ ಕನಿಷ್ಠ ಶಿಕ್ಷಣ SSLC ಇರಬೇಕು, ಅಂದರೆ 10ನೇ ಕ್ಲಾಸ್ ಪಾಸ್ ಆಗಿರಬೇಕು. ವಯೋಮಿತಿ 18ರಿಂದ 40 ವರ್ಷದೊಳಗಡೆ ಇರಬೇಕು. ಅದರಲ್ಲೂ SC ST OBCಗಳಿಗೆ ರಿಯಾಯಿತಿ ಲಭ್ಯ ಕೂಡ ಇದೆ. ಅಂದರೆ 18 ವರ್ಷದಿಂದ ವಯೋಮಿತಿ ನೋಡೋದಾದರೆ ಈಗ ಕೆಲವೊಂದು ಜಾಬ್ಗಿರುತ್ತೆ 30 ವರ್ಷನೇ ಲಾಸ್ಟ್, 30 ವರ್ಷ ಆದಮೇಲೆ ಯಾವುದೇ ಕಾರಣಕ್ಕೂ ಗೌರ್ಮೆಂಟ್ ಜಾಬ್ ಅಥವಾ ಮತ್ತೊಂದಕ್ಕೆ ರೆಕ್ರೂಟ್ ಮಾಡ್ಕೊಳ್ಳಲ್ಲ ಅನ್ನೋದಿರುತ್ತೆ. ಬಟ್ ಇಲ್ಲಿ 40 ಇಯರ್ಸ್ವರೆಗೂ ಅಂದರೆ 40 ವರ್ಷದವರೆಗೂ ಕಾಲಾವಕಾಶ ಕೊಟ್ಟಿದ್ದಾರೆ. ನೀವು ಅಂದ್ಕೊಳ್ಬೋದು ಹೊರಗುತ್ತಿಗೆ ಆಧಾರದ ಮೇಲೆ ತಾನೇ ಅವ್ರು ತೊಗೊಳ್ತಾ ಇದ್ದಾರೆ ಅಂತ. ಬಟ್ ಕೆಲವೊಂದು ಸರಿ ಸರ್ಕಾರ ಏನು ಮಾಡುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಈಗಿರೋರನ್ನೇ ಪರ್ಮನೆಂಟ್ ಮಾಡಿ ಅಂತ ಹೇಳುವಂತಹ ಸಾಧ್ಯತೆಗಳು ಕೂಡ ಯಥೇಚ್ಛವಾಗಿರುತ್ತೆ. ಸೊ ಹಾಗಾಗಿ ಮಿಸ್ ಮಾಡದೆ ಅಪ್ಲೈ ಮಾಡ್ಕೊಳ್ಳಿ. ಹಾಗಾದ್ರೆ ಎಲ್ಲ ಅರ್ಜಿ ಸಲ್ಲಿಸಬೇಕು ಅನ್ನೋದಾದರೆ ಅಧಿಕೃತ ಏನು ಅಧಿಸೂಚನೆ ಬಿಡುಗಡೆ ಆಗುತ್ತಲ್ಲ, ಆಗ ಕರ್ನಾಟಕ ಹೆಲ್ತ್ ಡಿಪಾರ್ಟ್ಮೆಂಟ್ ಅಥವಾ ಎಂಪ್ಲಾಯ್ಮೆಂಟ್ ನ್ಯೂಸ್ ವೆಬ್ಸೈಟ್ನಲ್ಲಿ ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ. ಇನ್ನು ಮುಖ್ಯ ವಿಷಯಗಳನ್ನು ನೋಡೋದಾದರೆ ನೇಮಕಾತಿಗಳು ಸ್ಥಾಯಿ ಹುದ್ದೆಗಳಲ್ಲ, ಆದರೆ ಕಾಂಟ್ರಾಕ್ಟ್ ಆಧಾರಿತವಾಗಿರುತ್ತೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸ್ವಚ್ಛತೆ, ರಕ್ಷಣೆ ಮತ್ತು ನಿರ್ವಹಣೆ ಕೆಲಸಗಳಿಗೆ ಆ ಉದ್ದೇಶಕ್ಕೆ ನೇಮಕ ಮಾಡ್ಕೋತಾ ಇದ್ದಾರೆ. SC ST OBC ಅಭ್ಯರ್ಥಿಗಳಿಗೆ ರಿಸರ್ವೇಷನ್ ಅನ್ವಯಿಸುತ್ತೆ. ಇನ್ನು ಈ ನೇಮಕಾತಿ ಪ್ರಕ್ರಿಯೆಯು ಹಲವಾರು ಉದ್ಯೋಗಾಕಾಂಕ್ಷಿಗಳಿಗೆ ಉತ್ತಮ ಅವಕಾಶ ನೀಡುತ್ತೆ. ಸರ್ಕಾರದ ನಿರ್ಧಾರವು ಆಸ್ಪತ್ರೆಗಳ ಸೇವಾ ಗುಣಮಟ್ಟವನ್ನು ಹೆಚ್ಚಿಸುವಂಥ ನಿಟ್ಟಿನಲ್ಲಿ ಬೇರೋಜಗಾರರಿಗೆ ಉದ್ಯೋಗದ ಬಾಗಿಲು ತೆರೆಯುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಕರ್ನಾಟಕ ಹೆಲ್ತ್ ಡಿಪಾರ್ಟ್ಮೆಂಟ್ ಅಧಿಕೃತ ವೆಬ್ಸೈಟನ್ನು ಆಗಾಗ ಪರಿಶೀಲಿಸ್ತಾ ಇರಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಏನೇ ಗೊತ್ತಾದರೂ ನಾನು ಈ ಚಾನೆಲ್ನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ಸ್. ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ನೀವು ಶೇರ್ ಮಾಡ್ಕೊಳ್ಬೋದು. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕೂಡ ಮಿಸ್ ಮಾಡದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಥ್ಯಾಂಕ್ ಯು.